ನಿಮ್ಮ ಜಾಬ್ ಅಲ್ಲಿ ಗ್ರೋತ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೋಬೇಕು ಅಂತಂದ್ರೆ ಈ ವಿಡಿಯೋನ ಪೂರ್ತಿ ನೋಡಿ. 2 ತರ ಜಾಬ್ ಇರುತ್ತೆ, ಒಂದು ಸ್ಯಾಚುರೇಷನ್ ಜಾಬ್ಸ್, ಇನ್ನೊಂದು ವ್ಯಾಲ್ಯೂ ಅಡಿಷನ್ ಜಾಬ್ಸ್. ಸ್ಯಾಚುರೇಷನ್ ಜಾಬ್ಸ್ ಅಂದ್ರೆ ಏನು ಗೊತ್ತಾ? ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ, ಈಸಿಯಾಗಿ ಅರ್ಥ ಆಗಲಿ ಅಂತ. ಒಬ್ಬ ಲಾರಿ ಡ್ರೈವರ್ ಇರ್ತಾನೆ, ತಿಂಗಳಿಗೆ 50,000 ರೂಪಾಯಿ ಸಂಬಳ, 15 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಇನ್ನೊಬ್ಬ ಲಾರಿ ಡ್ರೈವರ್ ಇರ್ತಾನೆ, 5 ವರ್ಷ ಎಕ್ಸ್ಪೀರಿಯನ್ಸ್ ಇದೆ, 20,000 ರೂಪಾಯಿ ಸಂಬಳ. ತಪ್ಪಿ ಬಿಸ್ನೆಸ್ ಲಾಸ್ ಆಯ್ತು, ರಿಸೆಷನ್ ಬಂತು ಅಥವಾ ಕರೋನಾ ಬಂತು, ಯಾರು ಮೊದಲು ತೆಗಿತಾರೆ? ಆಬ್ವಿಯಸ್ಲಿ 15 ವರ್ಷ ಎಕ್ಸ್ಪೀರಿಯನ್ಸ್ ಇರೋರ್ನ ತೆಗಿತಾರೆ. ಯಾಕೆಂದ್ರೆ ಇಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಗೆ ನಂಬರ್ ಆಫ್ ಇಯರ್ಸ್ ಅಷ್ಟೇ ಕೌಂಟ್ ಆಗಿರುತ್ತೆ ಹೊರತು ನಿಮ್ಮಿಂದ ಕಂಪನಿಗೆ ಯಾವುದೇ ವ್ಯಾಲ್ಯೂ ಅಡಿಷನ್ ಸಿಗ್ತಾ ಇರೋದಿಲ್ಲ. ಹಾಗಾಗಿ ನೀವು ಆಲ್ರೆಡಿ ಸ್ಯಾಚುರೇಷನ್ ಲಿಮಿಟ್ ಅನ್ನ ರೀಚ್ ಆಗಿದ್ದೀರಾ ಅಂತ ಹೇಳ್ಬೋದು. ನೀವು ಅಟ್ ಪ್ರೆಸೆಂಟ್ ಇರೋ ಜಾಬಲ್ಲಿ ಒಂದು ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. 1-2 ವರ್ಷ ಎಕ್ಸ್ಪೀರಿಯನ್ಸ್ ಇರೋನು ನಿಮ್ಮ ಕೆಲಸನೇ ಮಾಡ್ತಿದ್ದಾನೆ, ನಿಮಗೆ 5 ರಿಂದ 10 ವರ್ಷ ಎಕ್ಸ್ಪೀರಿಯನ್ಸ್ ಆಗಿದೆ, ನೀವು ಅದೇ ಕೆಲಸ ಮಾಡ್ತಿದ್ದೀರಾ ಅಂತಂದ್ರೆ ನೀವು ಆಲ್ರೆಡಿ ಸ್ಯಾಚುರೇಷನ್ ಲಿಮಿಟ್ ಅನ್ನ ರೀಚ್ ಮಾಡಿದ್ದೀರಾ. ಇಯರ್ಲಿ ಒನ್ಸ್ ಇನ್ಕ್ರಿಮೆಂಟ್ ಆಗೋದಿಲ್ಲ, ಅಥವಾ 1-2 ಸಾವಿರ ಮಾತ್ರ ಇನ್ಕ್ರಿಮೆಂಟ್ ಆಗುತ್ತೆ, ಅಥವಾ ನೀವು ತಪ್ಪಿ ಕೆಲಸ ಬಿಡ್ತೀನಿ ಅಂದ್ರೆ ಇಮಿಡಿಯೇಟ್ ಆಗಿ ನಿಮ್ಮನ್ನ ರೀಪ್ಲೇಸ್ ಮಾಡಬಹುದು, ನಿಮ್ಮ ಸ್ಯಾಲರಿಗೆ ಒಂದಿಬ್ಬರನ್ನ ಎಕ್ಸ್ಟ್ರಾನೇ ತರಬಹುದು. ಈ ರೀತಿ ಏನಾದರೂ ಸಿಚುಯೇಷನ್ ನಿಮ್ದಾಗಿದ್ರೆ ನೀವು ಆಲ್ರೆಡಿ ಡೇಂಜರ್ ಅಲ್ಲಿ ಇದ್ದೀರಾ ಅಂತ ಅರ್ಥ.